ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗಿರಿ ಫ್ಯಾಷನ್ ವರ್ಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೈಟಿನ ಯಾವ ರೀತಿ ಆಲ್ಟ್ರೇಷನ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು ನೈಟಿ ತೊಗೊಂಡಿದ್ದೀನಿ. ಇದನ್ನು ನಾವು ಯಾವ ರೀತಿ ಆಲ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ, ಸಣ್ಣ ಇರೋರು ದೊಡ್ಡ ಸೈಜಿನ ನೈಟಿನ ತೊಗೊಂಡ್ಬಿಟ್ಟಿರ್ತಾರೆ. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ದೊಡ್ಡದೊಗ್ಲೆ ಥರ ಕಾಣ್ತಾ ಇರುತ್ತೆ. ಅದನ್ನು ಯಾವ ರೀತಿ ನಾವು ಆಲ್ಟ್ರೇಷನ್ ಮಾಡಿ ಅವರ ಅಳತೆಗೆ ಫಿಟ್ಟಿಂಗಲ್ಲಿ ನಾವು ಕೂಡಿಸೋದು ಅಂತಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಮೊದಲು ನಾನಿಲ್ಲಿ ಈ ಸ್ಲೀವ್ ಇದೆಯಲ್ವಾ, ಈ ಸ್ಲೀವ್ನ ನಾನು ರಿಮೂವ್ ಮಾಡ್ಕೊತೀನಿ. ಇದನ್ನು ಈಗ ಒಂದು ಶೇಪ್ಗೆ ತೊಗೊಬೇಕು. ನಮಗೆ ಲೆಂತ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೋಡಿ ಒಂದು ಶೇಪ್ ಮಾಡ್ಕೊಂಬಿಡೋಣ. ಮೊದಲು ನಾನು ಈ ರೀತಿ ಸ್ಲೀವ್ನ ಸಪ್ರೇಟ್ ಮಾಡ್ಕೊಂಡ್ಮೇಲೆ ನಮ್ಮ ಅಳತೆ ಪ್ರಕಾರ ನಾನು ಇದನ್ನು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಸ್ಲೀವ್ ಮುಗೀತದೆ. ನೋಡಿ, ಈ ರೀತಿ ನಾವು ರಿವರ್ಸ್ ಹಾಕ್ಕೊಂಡು ಫಸ್ಟು ಇಲ್ಲಿ ಶೋಲ್ಡರ್ ಹತ್ರ 1 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಡೌನಿಂಗ್ ಬಂದು 7.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬರುತ್ತೆ ನೋಡಿ. ಇನ್ನು ಎಕ್ಸ್ಟ್ರಾ ಇಷ್ಟಿದೆ, ಇದಕ್ಕೆ ನಾನು ಶೇಪ್ನ ಕೊಟ್ಕೊತೀನಿ. ಈ ರೀತಿ ಶೇಪ್ ಕೊಟ್ಕೊಂಡು ನಮ್ಮ ಚೆಸ್ಟ್ ಮೆಜರ್ ಎಷ್ಟಿದೆ ನೋಡಿ, ಅದ್ರಕ್ಕಿಂತ 2.5 ಇಂಚು ನಾವು ಜಾಸ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ. 9.5 ಇಂಚಷ್ಟು ಬರ್ತಿದೆ. ಇಲ್ಲಿಂದ ನಾನು ಇಲ್ಲಿಗೆ 9.5ಗೆ ಮಾರ್ಕ್ ಮಾಡ್ಕೊತೀನಿ. 9.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಶೇಪ್ನ ತಗೊತೀನಿ. ಇಲ್ಲಿಂದ ನಾನು 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಈಗ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ನೈಟಿ ಕೂರುತ್ತೆ. ಲೂಸ್ ಅನಿಸೋದಿಲ್ಲ, ಮತ್ತು ಕಂಕ್ಲಿ ನಡೆ ಗುಡ್ಡೆ ಥರ ಅಂತ ಫೀಲ್ ಆಗೋದಿಲ್ಲ. ಎಲ್ಲರೂ ಅಷ್ಟೇ ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಹಳ್ಳಿಗಳ ಸೈಡೇ ಅಷ್ಟೇ ಅಲ್ಲ, ಸಿಟಿಗಳಲ್ಲೂ ಅಷ್ಟೇ ನೈಟಿ ಹಾಕೊಳ್ಳೋರು ತುಂಬ ಅಂದರೆ ತುಂಬಾ ಚೆನ್ನಾಗಿಬಿಟ್ಟಿದ್ದಾರೆ. ಮತ್ತು ನಮಗೆ ಚೆನ್ನಾಗಿ ಕಾಣೋ ನೈಟಿಗಳು XXL ಈ ರೀತಿ ಸಿಕ್ಬಿಡುತ್ತೆ. ಬಟ್ ನಾವು ಅದನ್ನು ತಗೊಂಡು ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೂ ಅದನ್ನು ತಗೊಂಡು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತು ವೇರ್ ಮಾಡ್ದೋ ಅನ್ನೋ ಖುಷಿನೂ ಕೂಡ ಇರುತ್ತೆ. ನೋಡಿ, ಫುಲ್ಲು ನಾನು ಹೊಸದಾಗಿ ನೈಟಿನ ಕಟ್ ಮಾಡಿರೋ ರೀತಿ ಕಟ್ ಮಾಡಿಕೊಂಡೆ. ಇದನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ನೋಡೋಣ, ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಈಗ ನಾವು ಮೊದಲು ಸ್ಲೀವ್ನ ನಾವು ಫೋಲ್ಡ್ ಮಾಡ್ಕೊಂಬಿಡೋಣ. ಎಷ್ಟು ಬೇಕೋ ಅಷ್ಟಕ್ಕೆ. ನಾನಿಲ್ಲಿ ಅಳತೆ ಪ್ರಕಾರ ಕಟ್ ಮಾಡಿರೋದ್ರಿಂದ ಇಲ್ಲಿ ನಾನು ಜಾಸ್ತಿ ಫೋಲ್ಡ್ ಮಾಡ್ತಾಯಿಲ್ಲ, ಜಸ್ಟ್ ಇದು ಮಡ್ಚ್ಕೊಳ್ಳೋ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು 1/4 ಇಂಚಿಗೆ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 1 ಇಂಚಿಗಷ್ಟೇ ನಾವು ಫೋಲ್ಡ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಸ್ಲೀವ್ನ ನಾವು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ನೈಟಿ ಇದೆಯಲ್ವ, ಈ ನೈಟಿ ಶೋಲ್ಡರ್ ಹತ್ರ ಆಗಿರ್ಬೋದು, ಮತ್ತು ಈ ರೀತಿ ಕೊರಳಿನ ಹತ್ರ ಆಗಿರ್ಬೋದು, ನಾವು ಸ್ಟಿಚ್ ಯಾವ ರೀತಿ ಹಾಕಿದ್ದಾರೆ ನೋಡಿ ಗಾರ್ಮೆಂಟ್ಸಲ್ಲಿ, ಅದೇ ರೀತಿನೇ ನಾವು ಅದ್ರ ಮೇಲೆ ಒಂದೊಂದು ಸ್ಟಿಚ್ ಹಾಕೊಂಬಿಡೋಣ. ಈ ರೀತಿ ಸುತ್ತಲೂ ನಾವಿಲ್ಲಿ ಸ್ಟಿಚ್ನ ಹಾಕೊಂಡ ಮೇಲೆ ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ಇಲ್ಲಿ ನ್ಯಾಚ್ ಹೊಡ್ಕೊಂಡಿದ್ವಲ್ವ, ಅದನ್ನು ನಾನು ಸೆಂಟ್ರಿಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ಎಕ್ಸ್ಟ್ರಾ ಅಂತಂದರೆ ಜಾಸ್ತಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಸ್ಲೀವು ಪರ್ಫೆಕ್ಟಾಗಿ ಕರೆಕ್ಟಾಗಿ ಅಟ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದೇ ರೀತಿನೇ ಕಟ್ ಮಾಡಿಕೊಂಡು
ಅಟ್ಯಾಚ್ ಮಾಡ್ಕೋಬೇಕು. ಮತ್ತು ಈ ಸೈಡು ಅಷ್ಟೇ ಅದೇ ರೀತಿನೇ, ಅಂದರೆ ನಾನು ಸೆಂಟ್ರಿಂದ ಅಟ್ಯಾಚ್ ಮಾಡ್ಕೊತೀನಲ್ವಾ, ಸೊ ಈ ಸೈಡು ಅದೇ ರೀತಿನೇ ಅಟ್ಯಾಚ್ ಮಾಡ್ಕೊಂಬಿಡೋಣ. ಮತ್ತು ಅದ್ರ ಮೇಲೇ ನಾವು ಇನ್ನೊಂದು ಸ್ಟಿಚ್ ಹಾಕೊಬೇಕು. ನಾವು ಯಾವುದೇ ಒಂದು ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀವಿ ಇಲ್ಲ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅಟ್ ಎ ಟೈಮು 2 ಸ್ಟಿಚ್ನ ನಾವಿಲ್ಲಿ ಹಾಕೊಬೇಕಾಗುತ್ತೆ. ಒಂದೊಂದೇ ಸ್ಟಿಚ್ಗೆ ನಾವು ಸುಮ್ಮನಾಗೋಕೆ ಹೋಗ್ಬಾರ್ದು. ನಾವು 2 ಸ್ಟಿಚ್ನ ಹಾಕೊಳ್ಳೋದ್ರಿಂದ ಬೇಗ ಕಿತ್ತೋಗೋದಿಲ್ಲ, ಸ್ಟಿಫಾಗಿ ನಮಗೆ ಇರುತ್ತೆ. ಕಸ್ಟಮರ್ಗಾದರೂ ಅಷ್ಟೇ, ನಮ್ಮದಾದರೂ ಅಷ್ಟೇ, ನಾವು ಸ್ಲೀವ್ ಹತ್ರ, ಶೋಲ್ಡರ್ ಹತ್ರ ಎಲ್ಲ 2 ಸ್ಟಿಚ್ನ ನಾವು ಹಾಕೊಬೇಕಾಗುತ್ತೆ. ನೋಡಿ ಈ ಕಡೆ ಸ್ಲೀವು ನಮಗೆ ಫಿನಿಶ್ ಆದಮೇಲೆ ನಾನು ಇನ್ನೊಂದು ಸೈಡು ಅದೇ ರೀತಿನೇ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ ಈ ರೀತಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಸೈಡ್ ಫಿಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸ್ಲೀವ್ ರೌಂಡ್ ಪ್ಲಸ್ 1 ಇಂಚ್ ಈ ರೀತಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ವಲ್ವ, ಆ 1 ಇಂಚಿಗೆ ನಾನಿಲ್ಲಿ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. 1.25 ಇಂಚಿಗೆ ನಾವು ಒಂದು ಸ್ಟಿಚ್ ಹಾಕೊಳ್ಳೋಣ. ಮೊದಲು ನಾವಿಲ್ಲಿ ರಫಿಂಗ್ ಹೊಡ್ಕೊಬೇಕು. ಆ ರೀತಿ ರಫಿಂಗ್ ಹೊಡ್ಕೊಂಡು ಸ್ಟಿಚ್ನ ಮಾಡ್ಕೋಬೇಕು. ನೋಡಿ ಬರ್ತಾ ಬರ್ತಾ ನಾವಿಲ್ಲಿ 1.5 ಇಂಚಿಂದ 1 ಇಂಚು ಅರ್ಧ ಇಂಚಿಗೆ ಫೈನಲ್ಗೆ ನಾವು ಸ್ಟಿಚ್ ಹಾಕೋಬೇಕಾಗುತ್ತೆ. ರಿವರ್ಸ್ ಮಾಡಿಬಿಟ್ಟು ಅದ್ರ ಮೇಲೇ ನಾನು ಇನ್ನೊಂದು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಇಷ್ಟಾದಮೇಲೆ ಪಕ್ಕ ಅರ್ಧ ಇಂಚಿಗೆ 2 ನಾನು ಸ್ಟಿಚ್ ಹಾಕ್ಕೊತೀನಿ. ನೋಡಿ ಅದ್ರ ಪಕ್ಕನೇ ನಾನು 2 ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿನೇ ನಾನು ಈ ಸೈಡು ಕೂಡ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಈ ಸೈಡು ಅಷ್ಟೇ ನಾನು ಎಕ್ಸ್ಟ್ರಾ 2 ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇವಾಗ ಬಾಟಮ್ ಫೋಲ್ಡ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡು ನಾನು ಈಗ 1 ಇಂಚಿಗೆ ಸಾಕಾಗುತ್ತೆ, 1.5 ಇಂಚಿಗೆ ನಾನು ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಇಷ್ಟು, ಅಂದರೆ 2 ಇಂಚ್ ಹತ್ತಿರ ಇರ್ಬೋದು, ಇಷ್ಟಕ್ಕೆ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸುತ್ತಲೂ ಕೂಡ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ರಿಂಕಲ್ಸ್ ಬಂದರೆ ಏನು ಮಾಡಬೇಕು ಅಂದ್ಬಿಟ್ಟು ಹಾಗೆ ರಿಂಕಲ್ಸ್ ಬಂದಾಗ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ವಿಡಿಯೋನ. ಕರೆಕ್ಟಾಗಿ ಈ ರೀತಿ ಸಮನಾಗಿ ಹಿಂಗೆ ಅಂದ್ಕೊಂಡು ಈ ರೀತಿ ನಾವು ಫುಲ್ಲು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಇಷ್ಟು ಇದನ್ನು ನಾವು ಈ ರೀತಿ ಸ್ವಲ್ಪ ಇದನ್ನು ಈ ರೀತಿ ಎಳ್ದಿಡ್ಕೊಂಡು ಈ ಫಿಲ್ಟ್ರು ಸಿಗ್ತಿದ್ಯಲ್ವ ಅದನ್ನು ನಾವು ಇಲ್ಲೇ ಕರೆಕ್ಟಾಗಿ ಈ ರೀತಿ ನಾವು ಇಲ್ಲೇ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೋಡಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇಲ್ಲೂ ಅಷ್ಟೇ ನಮಗೆ ಯಾವುದೇ ರೀತಿ ಫಿಲ್ಟ್ರ್ ಥರ ಕಾಣೋದಿಲ್ಲ. ರಿವರ್ಸಲ್ಲಿ ನೋಡಿದ್ರು ಅಷ್ಟೇ ಯಾವುದೇ ರೀತಿ ಫಿಲ್ಟ್ರ್ ಹಿಡ್ದಿದ್ದಾರೆ ಇವರು, ನೆರಿಗೆ ಥರ ಕಾಣ್ತಿದೆ ಅಂತ ಅನ್ನೋ ರೀತಿ ನಮಗೆ ಕಾಣೋದೇ ಇಲ್ಲ. ನೋಡಿ
ಇಷ್ಟು ಚೆನ್ನಾಗಿ ನಮಗೆ ಈ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಯಾವ ಥರ ಔಟ್ಫಿಟ್ ರೆಡಿ ಆಗಿದೆ ಅಂತ ಅನ್ನೋದನ್ನ ತಮ್ಮೇಲಲ್ಲಿ ಹಾಕಿರ್ತೀನಲ್ಲ, ಸೇಮ್ ಅದೇ ರೀತಿಯೇ ಬಂದಿರುತ್ತೆ. ಎಲ್ಲರೂ ಕೂಡ ಈ ರೀತಿ ಸ್ಟಿಚ್ ಮಾಡಿರಲಿಲ್ಲ ಅಂದರೆ ಈ ರೀತಿಯೂ ಕೂಡ ಒಂದ್ಸಲಿ ಸ್ಟಿಚ್ ಮಾಡಿಬಿಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ನು ಯಾವ ರೀತಿ ವಿಡಿಯೋ ಬೇಕು ಅಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ವಿಡಿಯೋಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್.